ನಮ್ಮ ಕನ್ನಡದ ಅಸ್ಮಿತೆಯನ್ನೇ ಕೊನೆ ಮಾಡ್ತಕ್ಕಂಥ, ಕನ್ನಡದ ಒಂದು ಭಾಷೆಯನ್ನೇ ಕ್ರಮೇಣವಾಗಿ ಕಿತ್ತು ಹಾಕ್ತಕ್ಕಂಥ ರೀತಿಯಲ್ಲಿ ಅವರು ಭಾಷಾ ಸೂತ್ರವನ್ನ ಅಳವಡಿಸ್ತಾ ಇದ್ದಾರೆ. ಈ ಮೂರನೇ ಭಾಷೆಯನ್ನು ಕಲಿಸೋದಕ್ಕೆ NCERT ಏನೋ ಒಂದು ಪುಸ್ತಕವನ್ನ ರೂಪಿಸಿದ್ದಾರೆ. ಆ ಪುಸ್ತಕದ ಹೆಸರನ್ನ ಕೃಷ್ಣ ಅಂತ ಇಟ್ಟಿದ್ದಾರೆ. ನನಗ್ ಗೊತ್ತಿಲ್ಲ ಕೃಷ್ಣನ್ಗೂ ಕರ್ನಾಟಕಕ್ಕೂ ಏನ್ ಸಂಬಂಧ ಅಂತ. ನಮ್ಮ NCERT ಏನು ಒಂದು ರಾಷ್ಟ್ರ ಮಟ್ಟದಲ್ಲಿ ಶೈಕ್ಷಣಿಕ ಪ್ರಾಧಿಕಾರವಾಗಿ ಕೆಲಸವನ್ನ ನಿರ್ವಹಿಸಬೇಕು, ಅದು ಬಹುತೇಕ ಈಗ ಒಂದು ಪಕ್ಷದ ಕಚೇರಿಯಂತೆ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ವಿಷಾದನೀಯ. ಅದು ಶೈಕ್ಷಣಿಕ ಪ್ರಾಧಿಕಾರಕ್ಕೆ ಯಾವುದೇ ರೀತಿಯಲ್ಲೂ ಗೌರವವನ್ನ ತರಲ್ಲ. ಅದಕ್ಕೆ ಇತ್ತೀಚಿನ ಒಂದು ಬಹಳ ಮುಖ್ಯವಾದ ಉದಾಹರಣೆ ಅಂತ ಹೇಳಿದ್ರೆ, ಈಗ ಏನು CBSE ಶಾಲೆಗಳಲ್ಲಿ ಮತ್ತು CBSE ಸಂಯೋಜಿತ ಶಾಲೆಗಳಲ್ಲಿ ಅವರು ಒಂದು ಭಾಷಾ ಸೂತ್ರವನ್ನ ಅನುಷ್ಠಾನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಏನು R1, R2, R3 ಅಂದ್ರೆ 3 ಭಾಷೆಗಳನ್ನ ಕಲಿಸ್ತಕ್ಕಂಥದ್ದು. ಆ ಭಾಷೆಗಳನ್ನ ಕಲಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕನ್ನಡದ ಅಸ್ಮಿತೆಯನ್ನೇ ಕೊನೆ ಮಾಡ್ತಕ್ಕಂಥ, ಕನ್ನಡದ ಒಂದು ಭಾಷೆಯನ್ನೇ ಕ್ರಮೇಣವಾಗಿ ಕಿತ್ತು ಹಾಕ್ತಕ್ಕಂಥ ರೀತಿಯಲ್ಲಿ ಅವರು ಭಾಷಾ ಸೂತ್ರವನ್ನ ಅಳವಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಮೊದಲನೇ ಮತ್ತು ಪ್ರಥಮ ಮತ್ತು ದ್ವಿತೀಯ ಭಾಷೆಯನ್ನಾಗಿ ಕನ್ನಡವನ್ನ ಕಲೀಲೇಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ 2015ರಲ್ಲಿ ಕನ್ನಡ ಕಲಿಕಾ ಅಧಿನಿಯಮ 2015 ಎರಡೂ ಸದನಗಳಲ್ಲಿ ಚರ್ಚೆ ಮಾಡಿ ಅದನ್ನ ಜಾರಿ ಮಾಡಿದೆ. ಅದರ ಪ್ರಕಾರ ಕರ್ನಾಟಕದ ಎಲ್ಲಾ ಶಾಲೆಗಳು ಯಾವುದೇ ಪಠ್ಯಕ್ರಮಕ್ಕೆ ಸಂಯೋಜನೆ ಆಗಿದ್ರೂ ಕೂಡ ಅವರು ಕನ್ನಡವನ್ನ ಕನಿಷ್ಠ ಒಂದು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಕಲಿಸ್ಬೇಕು. ಆದ್ರೆ ಈಗ NCERT ಜಾರಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಸೂತ್ರದಲ್ಲಿ ಕನ್ನಡವನ್ನ 3ನೇ ಭಾಷೆ R3 ಭಾಷೆಯನ್ನಾಗಿ ಅವರು ಏನು ಪ್ರಸ್ತಾವನೆಯನ್ನ ಕೊಡ್ತಿದ್ದಾರೆ. ಮೊದಲನೇ ಭಾಷೆಯಾಗಿ ಮಕ್ಕಳು ಹಿಂದಿಯನ್ನ ಅಥವಾ ಇಂಗ್ಲಿಷನ್ನ ಅಥವಾ ಸಾಂಸ್ಕೃತ್ ಅನ್ನ ಓದ್ತಕ್ಕಂಥ ಒಂದು ಅವಕಾಶವನ್ನ ಅವರು ಹಿಂಬಾಗಿಲಿನಿಂದ ತರ್ತಾ ಇದ್ದಾರೆ. ಅಂದ್ರೆ ಒಂದು ರೀತಿನಲ್ಲಿ ಹಿಂದಿ ಏರಿಕೆಯನ್ನ, ಸಂಸ್ಕೃತಿ ಏರಿಕೆಯನ್ನ ಹಿಂಬಾಗಿಲಿನಿಂದ ತರ್ತಕ್ಕಂಥದ್ದು. ಇನ್ನ ಈ 3ನೇ ಭಾಷೆಯನ್ನಾಗಿ ಕನ್ನಡವನ್ನ ಕಲೀಲಿಕ್ಕೆ ಅದೇ ಮೊದಲನೇದಾಗಿ ಕಾನೂನಿನ ಉಲ್ಲಂಘನೆ. ಕನ್ನಡವನ್ನ ಯಾವುದೇ ಕಾರಣಕ್ಕೂ 3ನೇ ಭಾಷೆಯಾಗಿ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಏನಾದ್ರೂ ಅದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಬಹಳ ಗಂಭೀರವಾದಂತ ತೀರ್ಮಾನ ತೆಗೆದುಕೋಬೇಕಾಗುತ್ತೆ. ಏನಂದ್ರೆ ಯಾವ್ಯಾವ CBSE ಶಾಲೆಗಳಿಗೆ ನಾವು NOC ಯನ್ನ ಕೊಟ್ಟಿದ್ದೇವೆ, ಆ NOC ಯನ್ನ ಹಿಂದಕ್ಕೆ ಪಡಿಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಒಂದು ರಾಜ್ಯದಲ್ಲಿ ಕನಿಷ್ಠ ಒಂದು ಭಾಷೆಯನ್ನಾಗಿ ಕಲಿಸೋದು ಇಲ್ಲ ಅಂತ ಹೇಳಿದ್ರೆ ಈ ಶಾಲೆಗಳು, ಅಂತ ಶಾಲೆಗಳು ರಾಜ್ಯದಲ್ಲಿ ನಿಜವಾಗ್ಲೂ ಕಾರ್ಯನಿರ್ವಹಿಸ್ಬೇಕಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಈಗ ಬಂದಿರತಕ್ಕಂಥ ದೊಡ್ಡ ಒಂದು ದುರಂತ ಏನಂತ ಹೇಳಿದ್ರೆ, ಈವನ್ ಈ 3ನೇ ಭಾಷೆಯನ್ನು ಕಲಿಸೋದಕ್ಕೆ NCERT ಏನೋ ಒಂದು ಪುಸ್ತಕವನ್ನ ರೂಪಿಸಿದ್ದಾರೆ. ಆ ಪುಸ್ತಕದ ಹೆಸರನ್ನ ಕೃಷ್ಣ ಅಂತ ಇಟ್ಟಿದ್ದಾರೆ. ನನಗ್ ಗೊತ್ತಿಲ್ಲ ಕೃಷ್ಣನ್ಗೂ ಕರ್ನಾಟಕಕ್ಕೂ ಏನ್ ಸಂಬಂಧ ಅಂತ. ನಾವು ಇಲ್ಲಿ ನಮ್ಮ ಒಂದು ವೈಚಾರಿಕ ಸಾಂಸ್ಕೃತಿಕ ಪರಂಪರೆ ಏನಿದೆ, ನಾವು ಪಂಪ, ಕುವೆಂಪು, ಒಂದು ರೀತಿಯಲ್ಲಿ ಬಸವ, ಅನೇಕ ಒಂದು ರೀತಿಯ ವೈಚಾರಿಕತೆಯ ಒಂದು ನಾಡಿದು. ಮತ್ತು ಇಲ್ಲಿ ಒಂದು ಬೇರೆ ವೈವಿಧ್ಯವಾದಂತ ಒಂದು ಸಾಂಸ್ಕೃತಿಕ ಇದನ್ನ ನಾವು ಕಟ್ಕೊಂಡಿದ್ದೇವೆ ಕರ್ನಾಟಕದಲ್ಲಿ ರಾಜ್ಯ ಒಂದೇ ಆದ್ರೂ ಕೂಡ ಕರಾವಳಿ ಇದೆ, ಬಯಲುಸೀಮೆ ಇದೆ, ಮಲೆನಾಡಿದೆ, ಉತ್ತರ ಕರ್ನಾಟಕ ಇದೆ, ಕಲ್ಯಾಣ ಕರ್ನಾಟಕ ಇದೆ. ಸೊ ಈ ರೀತಿನಲ್ಲಿ ಬೇರೆ ಬೇರೆ ವೈವಿಧ್ಯತೆಯ ಒಂದು ಸಂಸ್ಕೃತಿಯನ್ನ, ಕನ್ನಡದ ಅಸ್ಮಿತೆಯನ್ನ, ಕನ್ನಡದ ಭಾಷೆಯನ್ನ ನಾವು ಎಲ್ಲೋ ಒಂದ್ ಕಡೆ ಕನ್ನಡದ ಭಾಗವಾಗಿ ನಾವು ಕಲಿಸ್ಬೇಕಾಗತ್ತೆ. ಅದು ಸಂಪೂರ್ಣವಾಗಿ ಈ ಪುಸ್ತಕದಲ್ಲಿ ಮರೆಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.